ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ LLB NTPC ಕಂಪ್ಯೂಟರ್ PIQs ಪಾರ್ಟ್ 1ರ 50 MCQs ಅನ್ನು ಪ್ರಾಕ್ಟೀಸ್ ಮಾಡೋಣ. ಮೊದಲನೇ ಪ್ರಶ್ನೆ, ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಅ ಸ್ಲೈಡ್ ಫ್ಲೋ ಫ್ರಮ್ ದ ಬಿಗಿನಿಂಗ್ ಇನ್ ದ MS PowerPoint? MS PowerPoint ನಲ್ಲಿ ಮೊದಲಿನಿಂದ ಸ್ಲೈಡ್ ಫ್ಲೋ ಪ್ರಾರಂಭಿಸಲು ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, F5. ಹಾಗೆ ಶಿಫ್ಟ್ ಪ್ಲಸ್ F5 ಯೂಸ್ ಮಾಡೋದ್ರಿಂದ ಏನು ಪ್ರೆಸೆಂಟ್ ಸ್ಲೈಡ್ಸಲ್ಲಿ ನೀವು ಯೂಸ್ ಮಾಡ್ತಿದ್ರಲ್ಲ ಅಲ್ಲಿಂದನೇ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 2, ವಾಟ್ ಈಸ್ ದ ಫುಲ್ ಮೀನಿಂಗ್ ಆಫ್ ದ ಟರ್ಮ್ GUI ಇನ್ ಕಂಪ್ಯೂಟಿಂಗ್? ಫುಲ್ ಫಾರ್ಮ್ ಆಫ್ ದಿ GUI. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದೇನು ಮಾಡ್ತದೆ ಅಂತ ಹೇಳಿದ್ರೆ ಯೂಸರ್ಸ್ಗೆ ಕಂಪ್ಯೂಟರ್ನೊಂದಿಗೆ ಗ್ರಾಫಿಕಲಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತದೆ, ಲೈಕ್ ಮೆನ್ಯೂಸ್ ಆಗಿರ್ಬೋದು, ಐಕಾನ್ಗಳಾಗಿರ್ಬೋದು. ಕ್ವಶನ್ ನಂಬರ್ 3, what type of device is a touch screen considered when interacting with the computer? ಕಂಪ್ಯೂಟರ್ನೊಂದಿಗೆ ಸಂವಹನ ನಡೆಸುವಾಗ ಟಚ್ ಸ್ಕ್ರೀನ್ ಅನ್ನು ಯಾವ ರೀತಿಯ ಸಾಧನವೆಂದು ಪರಿಗಣಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಆ್ಯನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಟಚ್ ಸ್ಕ್ರೀನಲ್ಲಿ ನಾವು ಇನ್ಪುಟ್ ಕೂಡ ಮಾಡ್ಬೋದು, ಹಾಗೆ ಅದರಿಂದ ಔಟ್ಪುಟ್ಗಳನ್ನು ಪಡೆದುಕೊಳ್ಬೋದು. ಸಾಮಾನ್ಯವಾಗಿ ನೀವು ನೋಡೋದಾದರೆ ಸ್ಮಾರ್ಟ್ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್ಗಳಾಗಿರ್ಬೋದು, ATMಗಳಲ್ಲಿ ಇದನ್ನು ಬಳಸಲಾಗ್ತದೆ. ಕ್ವಶನ್ ನಂಬರ್ 4, ವಾಟ್ ಡಸ್ ದ ಅಕ್ರಾನಿಮ್ USB ಸ್ಟ್ಯಾಂಡ್ ಫಾರ್? USB ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಯೂನಿವರ್ಸಲ್ ಸೀರಿಯಲ್ ಬಸ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಡಿವೈಸ್ನ ಕನೆಕ್ಟ್ ಮಾಡೋಕ್ಕೋಸ್ಕರ, ಅಥವಾ ಡಾಟಾ ಟ್ರಾನ್ಸ್ಫರ್, ಅಥವಾ ಪವರ್ ಸಪ್ಲೈಗೋಸ್ಕರ. ಕ್ವಶನ್ ನಂಬರ್ 5, ವರ್ಡ್ ಪ್ರೊಸೆಸರ್ಸ್, ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಡಾಟಾಬೇಸಸ್ ಫಾಲ್ ಅಂಡರ್ ವಿಚ್ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಸಾಫ್ಟ್ವೇರ್? ವರ್ಡ್ ಪ್ರೊಸೆಸರ್, ಸ್ಪ್ರೆಡ್ಶೀಟ್ ಮತ್ತು ಡಾಟಾಬೇಸಸ್ಗಳು ಯಾವ ನಿರ್ದಿಷ್ಟ ವರ್ಗದ ಸಾಫ್ಟ್ವೇರ್ ಅಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಂದ ಇದಾವಲ್ಲ, ಇವುಗಳನ್ನು ಯೂಸರ್ಸ್ಗೆ ಸ್ಪೆಸಿಫಿಕ್ ಟಾಸ್ಕ್ಗಳನ್ನು ನಿರ್ವಹಿಸಲು ಡಿಸೈನ್ ಮಾಡಿದಂಥ ಸಾಫ್ಟ್ವೇರ್ಗಳಾಗಿವೆ. ಕ್ವಶನ್ ನಂಬರ್ 6, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಅ ಫಾಂಟ್ ಸ್ಟೈಲ್ ಇನ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್? ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಫಾಂಟ್ ಶೈಲಿ ಎಂದು ಪರಿಗಣಿಸಲಾಗುವುದಿಲ್ಲ? ಈ ಬೋಲ್ಡ್, ಇಟಾಲಿಕ್ ಮತ್ತು ರೆಗ್ಯುಲರ್ ಏನಿದಾವಲ್ಲ ಇದು ಫಾಂಟ್ ಸ್ಟೈಲಲ್ಲಿ ಬರ್ತದೆ, ಬಟ್ ಸೂಪರ್ ಸ್ಕ್ರಿಪ್ಟ್ ಏನಿದಾವಲ್ಲ ಇದು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಫೀಚರಲ್ಲಿ ಬರ್ತದೆ, like this. Question number 7, which function key is utilized to activate the spelling and grammar checker in MS Word? MS Word ನಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ಪರೀಕ್ಷಕವನ್ನು ಸಕ್ರಿಯಗೊಳಿಸಲು ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, F7. ಹಾಗೆ ಶಿಫ್ಟ್ ಪ್ಲಸ್ F7 ಯೂಸ್ ಮಾಡೋದ್ರಿಂದನೂ ಕೂಡ ಥೆಸೇರ್ಸ್ ಅಂತ ಓಪನ್ ಆಗ್ತದೆ. ಇದು ಸಮಾನಾರ್ಥಕಗಳ ಪದಗಳ ನಿಘಂಟನ್ನು ಓಪನ್ ಮಾಡುತ್ತದೆ, ಒಂದು ಟ್ಯಾಬನ್ನು ಓಪನ್ ಮಾಡುತ್ತದೆ. ಕ್ವಶನ್ ನಂಬರ್ 8, ವಾಟ್ ಡಸ್ ಜಿಪ್ ಸ್ಟ್ಯಾಂಡ್ ಫಾರ್ ಇನ್ ದ ಕಂಟೆಕ್ಸ್ಟ್ ಆಫ್ ಡಿಜಿಟಲ್ ಇಮೇಜ್ ಫಾರ್ಮ್ಯಾಟ್ಸ್? ಅಂದರೆ ಜಿಪ್ನ ಫುಲ್ ಫಾರ್ಮ್ ಏನು ಅಂತ ಕ್ವಶನ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಈ ಜಿಪ್ ಫಸ್ಟ್ ಇಂಟ್ರೊಡ್ಯೂಸ್ ಆಗಿರುವಂಥದ್ದು 1987ರಲ್ಲಿ. ಇದು ಎನಿಮೇಷನ್ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಕೂಡ ಸಪೋರ್ಟ್ ಮಾಡ್ತದೆ. ಕ್ವಶನ್ ನಂಬರ್ 9, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಗೆ ಉದಾಹರಣೆ ಆಗಿದೆ? ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳಿದ್ರೆ ಪ್ರಿಂಟಿಂಗ್ ಸಮಯದಲ್ಲಿ ಪೇಪರ್ಗೆ ಯಾವುದೇ ಸ್ಟ್ರೈಕನ್ನು ಮಾಡದೆ ಪ್ರಿಂಟ್ ಮಾಡುವಂಥ ಪ್ರಿಂಟರ್ಗೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲೇಸರ್ ಪ್ರಿಂಟರ್. ಕ್ವಶನ್ ನಂಬರ್ 10, ವಿಚ್ ಆಫ್ ದಿ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ಆನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್? ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಈ MS ವರ್ಡ್, ಗೂಗಲ್ ಕ್ರೋಮ್ ಮತ್ತು MS ಎಕ್ಸೆಲ್ ಏನಿದೆಯಲ್ಲ ಇದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ ಇದು ಯೂಸರ್ಸ್ಗೆ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತದೆ. ಕ್ವಶನ್ ನಂಬರ್ 11, ಇನ್ ದ ಕಂಟೆಕ್ಸ್ಟ್ ಆಫ್ ದಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ವಾಟ್ ಡಸ್ CAN ಸ್ಟ್ಯಾಂಡ್ ಫಾರ್? ಕಂಪ್ಯೂಟರ್ ನೆಟ್ವರ್ಕಿಂಗ್ನ ಸಂದರ್ಭದಲ್ಲಿ ಕ್ಯಾನ್ನ ಪೂರ್ಣ ರೂಪವೇನು? ಕ್ಯಾನ್ ಫುಲ್ ಫಾರ್ಮ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರೆ ಒಂದು ಕಾಲೇಜ್ ಕ್ಯಾಂಪಸ್ನ ಎಕ್ಸಾಂಪಲ್ ತೊಗೊಂಡ್ರೆ ಒಂದು 5-6 ಬಿಲ್ಡಿಂಗ್ಗಳಿದ್ದರೆ ಆ ಬಿಲ್ಡಿಂಗ್ನ ಕನೆಕ್ಟ್ ಮಾಡುವಂಥ ಒಂದು ನೆಟ್ವರ್ಕ್. ಇದೇನಂದ್ರೆ ಲ್ಯಾನ್ಗಿಂತ ದೊಡ್ಡದಾಗಿದ್ದು ಮತ್ತು ವ್ಯಾನ್ಗಿಂತ ವೈಡ್ ಏರಿಯಾ ನೆಟ್ವರ್ಕ್ಗಿಂತ ಚಿಕ್ಕದಾಗಿರ್ತದೆ. ಕ್ವಶನ್ 12, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಟಿಪ್, ಅ ಹೈ ಕ್ವಾಲಿಟಿ ಫಾರ್ಮ್ಯಾಟ್ ಯೂಸ್ಡ್ ಇನ್ ಇಮೇಜ್ ಎಡಿಟಿಂಗ್ ಆ್ಯಂಡ್ ಪ್ರಿಂಟಿಂಗ್? ಟಿಪ್ನ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮ್ಯಾಟ್. ಕ್ವಶನ್ ನಂಬರ್ 13, ವಾಟ್ ಡಸ್ ದ ಲೆಟರ್ S ಡಿನೋಟ್ಸ್ ಇನ್ ದ ವೆಬ್ ಪ್ರೋಟೋಕಾಲ್ HTTPS?
HTTPSನಲ್ಲಿ ಎಸ್ ಅಕ್ಷರವು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಕ್ಯೂರ್. ಕ್ವಶನ್ ನಂಬರ್ 14. ದ ಪ್ರೊಸೆಸ್ ಆಫ್ ವೆರಿಫೈಯಿಂಗ್ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಟು ಎನ್ಶೂರ್ ಅಸ್ ಯೂಸರ್ ಇಸ್ ವ್ಯಾಲಿಡ್ ಇಸ್ ನೌನ್ ಆಸ್ ವಾಟ್? ಬಳಕೆದಾರರು ಮಾನ್ಯರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಲಾಗಿನ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಪರಿಶೀಲಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಥೆಂಟಿಕೇಶನ್. ಅಥೆಂಟಿಕೇಶನ್ ಏನಿದೆಯಲ್ಲ, ಇದು ಯೂಸರ್ಸ್ ಐಡೆಂಟಿಫಿಕೇಶನ್ ವೆರಿಫೈ ಮಾಡ್ತದೆ ಮತ್ತು ಅವ್ರದ್ದು ಲಾಗಿನ್ ಕ್ರೆಡೆನ್ಷಿಯಲ್ ಆಗಿರ್ಬೋದು ಚೆಕ್ ಮಾಡಿ ನಂತರ ಆಕ್ಸೆಸ್ನ ಗ್ರಾಂಟ್ ಮಾಡುತ್ತದೆ. ಕ್ವಶನ್ ನಂಬರ್ 15. ಕೋಬಾಲ್ ಈಸ್ ಕ್ಲಾಸಿಫೈಡ್ ಅಂಡರ್ ವಿಚ್ ಕ್ಯಾಟಗರಿ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಕೋಬಾಲ್ ಅನ್ನು ಯಾವ ವರ್ಗದ ಪ್ರೋಗ್ರಾಮಿಂಗ್ ಭಾಷೆಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ? ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೋಬಾಲ್ ಫುಲ್ ಫಾರ್ಮ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಗಳಲ್ಲಿ. ಕ್ವಶನ್ ನಂಬರ್ 16. ಅಮಾಂಗ್ ಕಾಮನ್ ಮೆಮರಿ ಆಪ್ಷನ್ಸ್ ವಿಚ್ ಟೈಪ್ ಹ್ಯಾಸ್ ಅ ರಿಲೇಟಿವ್ಲಿ ಲೋ ಆಕ್ಸೆಸ್ ಟೈಮ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಅ ರ್ಯಾಪಿಡ್ ಬ್ರಿಡ್ಜ್ ಬಿಟ್ವೀನ್ CPU ಆ್ಯಂಡ್ ಮೇನ್ ಮೆಮರಿ? ಈ ಕಾಮನ್ ಮೆಮರಿಗಳಲ್ಲಿ ಯಾವುದು ರಿಲೇಟಿವ್ಲಿ ಲೋ ಆಕ್ಸೆಸ್ ಟೈಮ್, ಕಮ್ಮಿ ಸಮಯದಲ್ಲಿ ಮತ್ತು ರ್ಯಾಪಿಡ್ ಆಗಿ CPU ಮತ್ತು ಮೇನ್ ಮೆಮರಿ ಬ್ರಿಡ್ಜ್ನ ಕ್ರಿಯೇಟ್ ಮಾಡ್ತಿದೆ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾಶ್ ಮೆಮರಿ. ಇದು CPU ಮತ್ತು ಮೇನ್ ಮೆಮರಿ ನಡುವೆ ಒಂದು ಬ್ರಿಡ್ಜ್ನ ಕ್ರಿಯೇಟ್ ಮಾಡ್ತದೆ ಮತ್ತು ಇಟ್ ಸ್ಟೋರ್ಸ್ ಫ್ರೀಕ್ವೆಂಟ್ ಯೂಸರ್ ಡಾಟಾ. ಕ್ವಶನ್ ನಂಬರ್ 17. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ದ ರಿಲೇಟಿವ್ಲಿ ಫಾಸ್ಟೆಸ್ಟ್ ಸ್ಟೋರೇಜ್ ಮೀಡಿಯಮ್ ಲೊಕೇಟೆಡ್ ಇನ್ಸೈಡ್ ದ CPU? ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಿಜಿಸ್ಟರ್. ಇದು ರಿಜಿಸ್ಟರ್ ಏನಿದೆ ಅಲ್ಲ, ಇಮಿಡಿಯೇಟ್ ಪ್ರೊಸೆಸಿಂಗ್ಗೋಸ್ಕರ ಡಾಟಾವನ್ನು ಸ್ಟೋರ್ ಮಾಡ್ತದೆ. ಕ್ವಶನ್ ನಂಬರ್ 18. ವಾಟ್ ಸ್ಪೆಸಿಫಿಕ್ ಸಾಫ್ಟ್ವೇರ್ ಇಸ್ ಅಬ್ಸಲ್ಯೂಟ್ಲಿ ನೆಸಸರಿ ಟು ಇನ್ಸ್ಟಾಲ್ ಬಿಫೋರ್ ಕಂಪ್ಯೂಟರ್ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಯೂಸ್ ಅ ನ್ಯೂ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್? ಕಂಪ್ಯೂಟರ್ ಒಂದು ಪ್ರಿಂಟರ್ ಅಥವಾ ಸ್ಕ್ಯಾನರ್ನ ರೆಕಗ್ನೈಸ್ ಮಾಡಬೇಕಂತ ಹೇಳಿದ್ರೆ ಯಾವ ಒಂದು ಸ್ಪೆಸಿಫಿಕ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಡಿವೈಸ್ ಡ್ರೈವರ್. ಈ ಡಿವೈಸ್ ಡ್ರೈವರ್ ಇಲ್ಲದೆ ಇದ್ದರೆ ಕಂಪ್ಯೂಟರಲ್ಲಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳು ವರ್ಕ್ ಆಗೋದಿಲ್ಲ. ಕ್ವಶನ್ ನಂಬರ್ 19. ವಾಟ್ ಡಸ್ ದ ಮೆಜರ್ಮೆಂಟ್ BPS ಸ್ಟ್ಯಾಂಡ್ಸ್ ಫಾರ್ ರಿಗಾರ್ಡಿಂಗ್ ನೆಟ್ವರ್ಕ್ ಸ್ಪೀಡ್ ಆ್ಯಂಡ್ ಇಂಟರ್ನೆಟ್ ಬ್ಯಾಂಡ್ವಿತ್? BPSನ ಫುಲ್ ಫಾರ್ಮ್ ಏನಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೀಟ್ಸ್ ಪರ್ ಸೆಕೆಂಡ್. ಕ್ವಶನ್ ನಂಬರ್ 20. ವಿಚ್ ಟೆಕ್ನಾಲಜಿ ಈಸ್ ಯುಟಿಲೈಸ್ಡ್ ಟು ಕ್ವಿಕ್ಲಿ ಸ್ಕ್ಯಾನ್ ಆ್ಯಂಡ್ ರೀಡ್ ಆನ್ಸರ್ ಶೀಟ್ಸ್ ಫಿಲ್ಡ್ ವಿತ್ ಪೆನ್ ಆರ್ ಪೆನ್ಸಿಲ್ ಮಾರ್ಕ್ಸ್? ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, OMR. OMR full form optical mark recognition. Question number 21. What is the specific name for the pen-like tool used to write, draw or tap on the touch screen like tablets and smartphones? ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ಫೋನ್ಗಳಂಥ ಟಚ್ ಸ್ಕ್ರೀನ್ಗಳಲ್ಲಿ ಬರೆಯಲು, ಸೆಳೆಯಲು ಮತ್ತು ಟ್ಯಾಪ್ ಮಾಡಲು ಬಳಸುವ ಪೆನ್ ತರಹದ ಸಾಧನದ ನಿರ್ದಿಷ್ಟ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಟೈಲಸ್. ಇವಾಗ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಕೂಡ ಸ್ಟೈಲಸ್. ಕ್ವಶನ್ ನಂಬರ್ 22. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಮೆಮರಿ ಟೈಪ್ಸ್ is that stored data permanent and cannot be modified or erased? ಈ ಕೆಳಗಿನ ಯಾವ ರೀತಿ ಮೆಮರಿಯಲ್ಲಿ ಶೇಖರಣೆಗೊಂಡ ಡಾಟಾವು ಶಾಶ್ವತವಾಗಿರುತ್ತದೆ ಮತ್ತು ಅದನ್ನು ಮಾರ್ಪಡಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ROM, read only memory. ROM is a non-volatile memory and permanently stores the essential system instruction also. Question number 23. Which of the following represents the largest memory size unit in the standard storage hierarchy? ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಮೆಮೊರಿ ಗಾತ್ರದ ಘಟಕವನ್ನು ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಟೆರಾಬೈಟ್. ಈ 1 ಟೆರಾಬೈಟ್ ಅಂತ ಹೇಳಿದ್ರೆ 1024 GB ಆಗಿರ್ತದೆ. ಹಾಗೆ 1 ಕಿಲೋಬೈಟ್ ಅಂತ ಹೇಳಿದ್ರೆ 1 KB ಅಂತ ಹೇಳಿದ್ರೆ 1024 ಬೈಟ್ಸ್ ಆಗಿರ್ತದೆ. 1 ಬೈಟ್ಸ್ ಅಂತ ಹೇಳಿದ್ರೆ 8 ಬಿಟ್ಸ್ ಆಗಿರ್ತದೆ. ಹಾಗೆ 1 ಬಿಟ್ ಅಂತ ಹೇಳಿದ್ರೆ 0 ಅಥವಾ 1 ಆಗಿರ್ತದೆ. ಕ್ವಶನ್ ನಂಬರ್ 24. ದ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ALU ವಿತಿನ್ ಅ CPU ಪರ್ಫಾರ್ಮ್ಸ್ ವಿಚ್ 2 ಪ್ರೈಮರಿ ಟೈಪ್ಸ್ ಆಫ್ ಆಪರೇಷನ್ಸ್? CPU ಒಳಗೆ ಇರುವ ಅಂಕಗಣಿತ ಮತ್ತು ತರ್ಕ ಘಟಕವು ಯಾವ 2 ಪ್ರಾಥಮಿಕ ರೀತಿಯ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಈ ALU ಏನಿದೆಯಲ್ಲ, ಇದು ಒಂದು CPU ಕೋರ್ ಕಂಪೋನೆಂಟ್ ಆಗಿದೆ. ಕ್ವಶನ್ ನಂಬರ್ 25. ವಾಟ್ ಫಂಕ್ಷನ್ ಡಸ್ ದ ಕೊಲ್ಯಾಟ್ ಆಪ್ಷನ್ ಸರ್ವ್ ವೆನ್ ಪ್ರಿಂಟಿಂಗ್ ಮಲ್ಟಿ ಪೇಜ್ ಡಾಕ್ಯುಮೆಂಟ್? ಬಹುಪುಟದ ಡಾಕ್ಯುಮೆಂಟ್ ಅನ್ನು ಮುದ್ರಿಸುವಾಗ
ಕೊಲ್ಯಾಟ್ ಆಯ್ಕೆಯು ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಇನ್ನೊಂದು ಅಂತ ಹೇಳಿದ್ರೆ ನಾಟ್ ಕೊಲ್ಯಾಟ್, ಕೊಲ್ಯಾಟ್ ಆ್ಯಂಡ್ ನಾಟ್ ಕೊಲ್ಯಾಟ್. ಕೊಲ್ಯಾಟ್ನಲ್ಲಿ 3 ಪುಟದ PDF ಇದ್ದರೆ 3 ಪುಟವನ್ನು ಸೀಕ್ವೆನ್ಸ್ ಆಗಿ ಮಲ್ಟಿಪಲ್ ಟೈಮ್ಸ್ ಅದು ಪ್ರಿಂಟ್ ಮಾಡ್ಬೋದು. ಹಾಗೆ ನಾಟ್ ಕೊಲ್ಯಾಟ್ನಲ್ಲಿ 3 ಪೇಜ್ ಪುಟದಲ್ಲಿ ಪ್ರತಿ ಪುಟವನ್ನು 3 ಬಾರಿ ಅಥವಾ ಎಷ್ಟು ಬಾರಿ ಆದರೂ 3 ಬಾರಿ ಆ ಥರ ಪ್ರಿಂಟ್ ಮಾಡುವುದನ್ನು ನಾಟ್ ಕೊಲ್ಯಾಟ್ ಅಂತ ಹೇಳ್ತಾರೆ. ಈ ಪ್ರೆಸೆಂಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಇಟ್ ಸಾರ್ಟ್ಸ್ ಮಲ್ಟಿಪಲ್ ಕಾಪಿ ಜಾಬ್ಸ್ ಇಂಟು ಪ್ರಾಪರ್ ಸೀಕ್ವೆನ್ಷಿಯಲ್ ಪೇಜ್ ಆರ್ಡರ್. ಕ್ವಶನ್ ನಂಬರ್ 26, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ದ ವೆಬ್ ಕುಕಿ? ಈ ಕೆಳಗಿನ ಯಾವ ಹೇಳಿಕೆಯು ವೆಬ್ ಕುಕಿಯನ್ನು ನಿಖರವಾಗಿ ವಿವರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಟ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಯೂಸರ್ಸ್ ವೆಬ್ ಆಕ್ಟಿವಿಟಿ ಆ್ಯಂಡ್ ಪ್ರಿಫರೆನ್ಸಸ್. ಈ ಕುಕೀಸ್ಗಳು ಏನು ಮಾಡ್ದವ ಅಂತ ಹೇಳಿದ್ರೆ, ಇದೊಂದು ಚಿಕ್ಕ ಫೈಲ್ಸ್ಗಳಾಗಿದ್ದು, ವೆಬ್ ಬ್ರೌಸರ್ ಒಂದು ಚಿಕ್ಕ ಫೈಲ್ಸ್ಗಳು ಇವೆಲ್ಲ. ಇವು ಯೂಸರ್ಸ್ನ ಪ್ರಿಫರೆನ್ಸ್ಡ್ ಡಾಟಾ ಮತ್ತು ಆಕ್ಟಿವಿಟಿಯನ್ನು ನೆನಪಲ್ಲಿ ರಿಮೆಂಬರ್ ಇಟ್ಕೊಳ್ತದೆ. ಕ್ವಶನ್ ನಂಬರ್ 27, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಆ್ಯಂಡ್ ಸಾಲಿಡ್ ಫಾಂಟ್ ಪ್ರಿಂಟರ್ಸ್ ಆರ್ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ವಿಚ್ ಬ್ರಾಡರ್ ಪ್ರಿಂಟರ್ ಕೆಟಗರಿ? ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಮತ್ತು ಸಾಲಿಡ್ ಫಾಂಟ್ ಪ್ರಿಂಟರ್ಸ್ಗಳು ಯಾವ ವಿಶಾಲವಾದ ಪ್ರಿಂಟರ್ ವರ್ಗದ ಕ್ಲಾಸಿಕ್ ಉದಾಹರಣೆಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾರೆಕ್ಟರ್ ಪ್ರಿಂಟರ್ಸ್. ಇದೆರಡು ಕೂಡ ಇಂಪ್ಯಾಕ್ಟ್ ಪ್ರಿಂಟರ್. ಇದರಲ್ಲಿ ಹಾಳೆ ಮೇಲೆ ಸ್ಟ್ರೈಕ್ ಆಗ್ತದೆ. ಕ್ವಶನ್ ನಂಬರ್ 28, ವಾಟ್ ಡಸ್ VGA, a standard display interface developed by IBM in 1987 stand for? VGA ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ವಿಡಿಯೋ ಗ್ರಾಫಿಕ್ ಅರೇ. ಇದೇನು ಮಾಡೋದು ಅಂದರೆ ಒಂದು ಗ್ರಾಫಿಕ್ ಕಮ್ಯುನಿಕೇಷನ್ನ ಕಂಪ್ಯೂಟರ್ ಮತ್ತು CPU ಮತ್ತು ಮಾನಿಟರ್ ನಡುವೆ ಕ್ರಿಯೇಟ್ ಮಾಡ್ತದೆ. ಕ್ವಶನ್ ನಂಬರ್ 29, ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಬ್ಯಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆ್ಯಂಡ್ ನೆಟ್ಸ್ಕೇಪ್ ನ್ಯಾವಿಗೇಟರ್ ಆರ್ ದ ಆಲ್ ಎಕ್ಸಾಂಪಲ್ ಆಫ್ ವಾಟ್? ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಬಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು ನೆಟ್ಸ್ಕೇಪ್ ನ್ಯಾವಿಗೇಟರ್ ಇವೆಲ್ಲವೂ ಯಾವುದಕ್ಕೆ ಉದಾಹರಣೆ ಆಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವೆಬ್ ಬ್ರೌಸರ್ಸ್. ದೀಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಾಮ್ ಸರ್ಚ್ ಇಂಜಿನ್ಸ್. ಕ್ವಶನ್ ನಂಬರ್ 30, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದಿ ನಾನ್ ವಾಲಟೈಲ್ ಮೆಮೊರಿ ನೋನ್ ಆಸ್ EPROM? EPROM ಎಂದು ಕರೆಯಲ್ಪಡುವ ನಾನ್ ವಾಲಟೈಲ್ ಮೆಮೊರಿಯ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಈ EPROM ಏನು ಇದೆ ಅಲ್ಲ, ಇಟ್ ರಿಮೇನ್ಸ್ ದಿಸ್ ಡಾಟಾ ಇವನ್ ವೆನ್ ಪವರ್ ಇಸ್ ರಿಮೂವ್ಡ್. ಕ್ವಶನ್ ನಂಬರ್ 31, ವಿಚ್ ಸ್ಪೆಸಿಫಿಕ್ ಕಂಪೋನೆಂಟ್ ಇಸ್ predominantly utilized in ATMs and public information kiosk for both input and output? ATM ಮತ್ತು ಸಾರ್ವಜನಿಕ ಮಾಹಿತಿ ಕಿಯೋಸ್ಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡಕ್ಕೂ ಪ್ರಧಾನವಾಗಿ ಯಾವ ನಿರ್ದಿಷ್ಟ ಘಟಕವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಟಚ್ ಸ್ಕ್ರೀನ್. ಕ್ವಶನ್ ನಂಬರ್ 32, ವಿಚ್ ಆಫ್ ದಿ ಫಾಲೋವಿಂಗ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಇಸ್ ನಾಟ್ ಕ್ಯಾಟಗರೈಸ್ಡ್ ಆಸ್ ಆನ್ ಆಪರೇಟಿಂಗ್ ಸಿಸ್ಟಮ್? ಈ ಕೆಳಗಿನ ಯಾವ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಆಪರೇಟಿಂಗ್ ಸಿಸ್ಟಮ್ ಎಂದು ವರ್ಗೀಕರಿಸಲಾಗಿಲ್ಲ? ಈ ಲಿನಕ್ಸ್, MS-DOS, ವಿಂಡೋಸ್ ಇದು 3 ಕೂಡ ಆಪರೇಟಿಂಗ್ ಸಿಸ್ಟಮ್ಗಳು. ಒಪೆರಾ ಇಸ್ ಅ ವೆಬ್ ಬ್ರೌಸರ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಒಪೆರಾ. ಕ್ವಶನ್ ನಂಬರ್ 33, ವಿಚ್ ಕಂಪೋನೆಂಟ್ ಆಪರೇಟ್ಸ್ ಆಸ್ ದ ಪ್ರೈಮರಿ ಪಾರ್ಟ್ ಆಫ್ ದಿ CPU ಹ್ಯಾಂಡಲಿಂಗ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್? ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಮೂಲಕ CPU ಪ್ರಾಥಮಿಕ ಭಾಗವಾಗಿ ಕಾರ್ಯನಿರ್ವಹಿಸುವ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಇಟ್ಸ್ ಒನ್ ಆಫ್ ದಿ ಕೋರ್ ಕಂಪೋನೆಂಟ್ ಆಫ್ CPU. ಕ್ವಶನ್ ನಂಬರ್ 34, ವಾಟ್ ಈಸ್ ದ ಫುಲ್ ನೇಮ್ ಆಫ್ UDP, a fast connectionless network protocol used in video streaming? Full form of UDP. Correct answer is option C, user datagram protocol. It's a connectionless transport layer protocol. Question number 35, what is another common term used in describe a web crawler, an automated program that indexes web pages? ವೆಬ್ ಪುಟಗಳನ್ನು ಇಂಡೆಕ್ಸ್ ಮಾಡುವ ಸ್ವಯಂಚಾಲಿತ ಪ್ರೋಗ್ರಾಮ್ ಆದ ವೆಬ್ ಕ್ರಾಲರ್ ಅನ್ನು ವಿವರಿಸಲು ಬಳಸಲಾಗುವ ಮತ್ತೊಂದು ಸಾಮಾನ್ಯ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವೆಬ್ ಸ್ಪೈಡರ್. ಇಟ್ಸ್ ವೈಡ್ಲಿ ಯೂಸ್ಡ್ ಇನ್ ಸರ್ಚ್ ಇಂಜಿನ್ಸ್. ಕ್ವಶನ್ ನಂಬರ್ 36, ಇನ್ ದ ಟೆಲಿಕಾಂ ಸ್ಟ್ಯಾಂಡರ್ಡ್ ISDN, ವಾಟ್ ಡಸ್ ದ ಲೆಟರ್ ಐ ಸಿಗ್ನಿಫೈ? ISDN ಅಲ್ಲಿ ಐ ಅಕ್ಷರವು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಟಿಗ್ರೇಟೆಡ್. ಕ್ವಶನ್ ನಂಬರ್ 37, ವಾಟ್ ಈಸ್ ಅ ಸೆಲ್ಫ್ ರಿಪ್ಲಿಕೇಟಿಂಗ್ ಪ್ರೋಗ್ರಾಮ್ that spreads over a network or the internet without user permission called what? ಬಳಕೆದಾರ ಅನುಮತಿ ಇಲ್ಲದೆ ನೆಟ್ವರ್ಕ್ ಅಥವಾ ಇಂಟರ್ನೆಟ್ನಲ್ಲಿ ಹರಡುವ ಸ್ವಯಂ ನಕಲು ಮಾಡುವ ಪ್ರೋಗ್ರಾಮ್ ಅನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ಮ್. ಇದೆಲ್ಲವೂ ಕೂಡ ಮಾಲ್ವೇರ್ಗಳೇ. ಈ ವರ್ಮ್ ಮಾತ್ರ ಸೆಲ್ಫ್ ರಿಪ್ಲಿಕೇಟಿಂಗ್ ಮಾಲ್ವೇರ್ ಆಗಿದೆ. ಕ್ವಶನ್ ನಂಬರ್ 38,
ವಾಟ್ ಈಸ್ ದ ಟರ್ಮ್ ಮಾಲ್ವೇರ್ ಆ್ಯಂಡ್ ಅಬ್ಸರ್ವೇಷನ್ ಫಾರ್? ಮಾಲ್ವೇರ್ ಪದದ ಅಬ್ಸರ್ವೇಷನ್ ಏನಂತ ಕೇಳಿದ್ದಾರೆ. ಮಾಲ್ವೇರ್ ಅಂದರೆ ಮಲಿಷಿಯಸ್ ಪ್ರೋಗ್ರಾಮ್, ಮಲಿಷಿಯಸ್ ಸಾಫ್ಟ್ವೇರ್. ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಬಿ ಆ್ಯಂಡ್ ಸಿ. Question number 39. Which malicious software infiltrates user system so secretly, monitor their activities and steal sensitive information like passwords? ಬಳಕೆದಾರ ಚಟುವಟಿಕೆಗಳನ್ನು ರಹಸ್ಯವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಪಾಸ್ವರ್ಡ್ಗಳಂತಹ ಸೂಕ್ಷ್ಮ ಮಾಹಿತಿಯನ್ನು ಕದಿಯಲು ಯಾವ ದುರುದ್ದೇಶಪೂರಿತ ಸಾಫ್ಟ್ವೇರ್ ಬಳಕೆದಾರರ ಸಿಸ್ಟಮ್ಗೆ ನುಸುಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಪೈವೇರ್. ಸ್ಪೈವೇರ್ ಸೀಕ್ರೆಟ್ಲಿ monitors user activity and steal password and personal information. Majorly it spreads through phishing links. Question number 40. Which malware looks like legitimate software but does not replicate itself upon infecting a system? Correct answer is option D, Trojan horse. Question number 41. What is the full form of IP addresses? IP address na purna ರೂಪವೇನು? Correct answer is option A, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಇದರಲ್ಲಿ ಎರಡು ಥರ ವಿಧ ಉಂಟು, IPv6 ಮತ್ತು IPv4. IP ಅಡ್ರೆಸ್ನ ಮುಖ್ಯ ಕಾರ್ಯ ಏನಂದರೆ ಯುನಿಕ್ಲಿ ಐಡೆಂಟಿಫೈಸ್ ದ ಡಿವೈಸ್ ನೆಟ್ವರ್ಕ್ ಆ್ಯಂಡ್ ಇದು ಡಾಟಾ ಕರೆಕ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗಿದೆ ಅಂತ ಎನ್ಶೂರ್ ಕೂಡ ಮಾಡ್ತದೆ. ಕ್ವಶನ್ ನಂಬರ್ 42. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಬಯೋಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕಂಪ್ಯೂಟರ್ ಬೂಟಿಂಗ್? ಕಂಪ್ಯೂಟರ್ ಬೂಟಿಂಗ್ ಸಂದರ್ಭದಲ್ಲಿ ಬಯೋಸ್ನ ಪೂರ್ಣ ರೂಪವೇನು? ಅಂದರೆ ಬಯೋಸ್ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬಯೋಸ್ ರಾಮ್ ಅಲ್ಲಿ ಸ್ಟೋರ್ ಆಗಿರ್ತದೆ. ಕ್ವಶನ್ ನಂಬರ್ 43. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಸರ್ಚ್ ಇಂಜಿನ್ ಬಟ್ ಅ ರಾದರ್ ಅ ವೆಬ್ ಬ್ರೌಸರ್ ಡೆವಲಪ್ಡ್ ಬೈ ಆ್ಯಪಲ್? ಈ ಕೆಳಗೆ ನಾವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ, ಆದರೆ ಆ್ಯಪಲ್ ಅಭಿವೃದ್ಧಿಪಡಿಸಿದ ವೆಬ್ ಬ್ರೌಸರ್ ಆಗಿದೆ. ಯಾಹೂ, ಬಿಂಗ್ ಮತ್ತು ಆಸ್ಕ್ ಇದು ಸರ್ಚ್ ಇಂಜಿನ್ಸ್. Option D is a correct answer. Safari is a web browser. Question number 44. Which memory unit has the shortest access time operating nanoseconds within the CPU? Correct answer is option B, register. Question number 45. Which of the following companies is not known for developing antivirus software? Capay, Kaspersky, and Norton develops antiviruses. Only Tally. Tally is a business and financial management software. Correct answer is option D, Tally. Question number 46. Which of the following is an example of an output device used specifically for printing high quality graphics and blueprints? Correct answer is option C, plotters. ಈ ಪ್ಲಾಟರ್ನ ಹೈ ಕ್ವಾಲಿಟಿ ಗ್ರಾಫಿಕ್ಸ್ ಮತ್ತು ಬ್ಲೂಪ್ರಿಂಟ್ಗಳನ್ನು ಮುದ್ರಿಸಲು ಬಳಸ್ತಾರೆ. ವೈಡ್ಲಿ ಯೂಸ್ ಆಗುವಂಥದ್ದು ಕ್ಯಾಡ್ ಅಲ್ಲಿ. ಕ್ವಶನ್ ನಂಬರ್ 47. In which format are video files typically available, allowing both audio and video to be stored in a single file? ಒಂದೇ ಫೈಲ್ನಲ್ಲಿ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಸಂಗ್ರಹಿಸಲು ಅನುಮತಿಸುವ ವಿಡಿಯೋ ಫೈಲ್ಗಳು ಸಾಮಾನ್ಯವಾಗಿ ಯಾವ ಸ್ವರೂಪದಲ್ಲಿ ಲಭ್ಯವಿರುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, AVI. AVI ಅಂದರೆ ಆಡಿಯೋ ವಿಡಿಯೋ ಇಂಟರ್ಲಿ. PNG ಇದು ಕೂಡ ಇಮೇಜ್ ಫಾರ್ಮ್ಯಾಟ್, ಇದು ಕೂಡ ಇಮೇಜ್ ಫಾರ್ಮ್ಯಾಟ್. PDF ಇಸ್ ಫೈಲ್ ಫಾರ್ಮ್ಯಾಟ್. AVI ಬಗ್ಗೆ ತಿಳ್ಕೊಳ್ಳೋದಾದ್ರೆ AVI ಡೆವಲಪ್ ಮಾಡಿದಂಥದ್ದು ಮೈಕ್ರೋಸಾಫ್ಟ್ ಇನ್ 1992 ಅಲ್ಲಿ. ಕ್ವಶನ್ ನಂಬರ್ 48. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ವ್ಯಾನ್ ಇನ್ ನೆಟ್ವರ್ಕಿಂಗ್? ನೆಟ್ವರ್ಕಿಂಗ್ ಅಲ್ಲಿ ವ್ಯಾನ್ನ ಫುಲ್ ಫಾರ್ಮ್ ಏನು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ವೈಡ್ ಏರಿಯಾ ನೆಟ್ವರ್ಕ್. ಈ ವ್ಯಾನ್ ಏನಿದೆಲ್ಲ ಲಾರ್ಜ್ ಜಿಯೋಗ್ರಾಫಿಕಲ್ ಏರಿಯಾಸನ್ನು ಕನೆಕ್ಟ್ ಮಾಡ್ತದೆ. ಕ್ವಶನ್ ನಂಬರ್ 49. ವಾಟ್ ಇಸ್ ದ ಆಲ್ಟರ್ನೇಟಿವ್ ನೇಮ್ ಫಾರ್ ಕಂಪ್ಯೂಟರ್ ಮಾನಿಟರ್? ಕಂಪ್ಯೂಟರ್ ಮಾನಿಟರ್ನ ಪರ್ಯಾಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್. ಕಂಪ್ಯೂಟರ್ ಮಾನಿಟರ್ ಇದೆಯಲ್ಲ, ಇದೊಂದು ಔಟ್ಪುಟ್ ಡಿವೈಸ್ ಮತ್ತು ಡಿಸ್ಪ್ಲೇಸ್ ಟೆಕ್ಸ್ಟ್, ಇಮೇಜಸ್ ಆ್ಯಂಡ್ ವಿಡಿಯೋಸ್. ಕ್ವಶನ್ 50. ವಾಟ್ ಡಸ್ .com ಸ್ಟ್ಯಾಂಡ್ ಫಾರ್ ಇನ್ ಅ ವೆಬ್ಸೈಟ್ ಅಡ್ರೆಸ್? ವೆಬ್ಸೈಟ್ ವಿಳಾಸದಲ್ಲಿ .com ಎಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಮರ್ಷಿಯಲ್. ಲೈಕ್ .gov ಅಂತ ಹೇಳಿದ್ರೆ ಗೌರ್ಮೆಂಟ್ ರಿಲೇಟೆಡ್ ಬರ್ತದೆ. .in ಅಂತ ಹೇಳಿದ್ರೆ ಇಂಡಿಯನ್ ಡೊಮೇನ್ ಎಕ್ಸ್ಟೆನ್ಷನ್ ಇದು.